ಹಲೋ ಎಲ್ರಿಗೂ ನಮಸ್ಕಾರ. ಇದೇನು ಹಿಂಗೆ ನೋಡ್ತಿದ್ದೀರ, ಎಣ್ಣೆ ಕುಡಿದಿರೋ ಮಂಗನ ಥರ ಅಂದ್ಕೊತಿದ್ದೀರಾ? ತಲೆ ಸ್ನಾನ ಮಾಡಿದ್ದೀನಿ. ಬಿಫೋರ್ ಐಬ್ರೋಸ್ ಹೇಗಿದೆ, ಆಫ್ಟರ್ ಐಬ್ರೋಸ್ ಮುಖ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಅದನ್ನೇ ಬಿಫೋರ್ ಐಬ್ರೋಸ್ ತೋರಿಸ್ತಾ ಇದ್ದೀನಿ, ಆಫ್ಟರ್ ಆಮೇಲೆ ತೋರಿಸ್ತೀನಿ. ಓಕೆನಾ? ಅದೇ ನಾವು ಇಂಡಿಯಾದಲ್ಲಿ ಇರಬೇಕಾದ್ರೆ ಮಿಲ್ಕ್ ಕಾಫಿ ಕೊಡೋದು ಅಭ್ಯಾಸ ನಮಗೆ. ಬಟ್ ಆದರೆ ಏನಾಗುತ್ತೆ, ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಇಲ್ಲಿ ಮಿಲ್ಕು ಅಲ್ಲಿ ಮಿಲ್ಕು. ಇಲ್ಲಿ ಮಿಲ್ಕ್ ಕಾಫಿ ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ಕು, ಆಮೇಲೆ ಒಂಥರ ಎದೆಯಲ್ಲಿ ಒತ್ತೋ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ವಿತೌಟ್ ಮಿಲ್ಕ್ ಈ ಥರ ಕಾಫಿ ರೂಢಿ ಮಾಡ್ಕೊಂಡಿದ್ದೀನಿ ನಾನು. ಬಟ್ ಚೆನ್ನಾಗಿ ಅನಿಸುತ್ತೆ, ಅಷ್ಟೊಂದೇನು ವರ್ಸ್ಟಾಗಿರಲ್ಲ. ಚೆನ್ನಾಗಿರೋದಕ್ಕೆಲ್ಲ ಈ ಕಡೆ ಕಂಟ್ರೀಸಲ್ಲೆಲ್ಲ ಬ್ಲ್ಯಾಕ್ ಕಾಫಿ ಅಂತ ಅದರದ್ದೇ ಒಂದು ದೊಡ್ಡ ಬಿಸ್ನೆಸ್ ಆಗೋಗಿದೆ. ಆ ಡಿಫ್ರೆಂಟು ಕಾಫಿ ಪೌಡರ್ಸು ಮತ್ತು ಕಾಫಿ ಮಿಷನ್ಸ್ ಅಂತೆ, ಎಲೆಕ್ಟ್ರಿಕ್ ಕೆಟಲ್ಸ್, ಅದಕ್ಕೆ ಪಾಡ್ಸ್ ಬೇರೆ, ಕಾಫಿ ಪೌಡರ್ ಪಾಡ್ಸಲ್ಲಿ ಬರುತ್ತಲ್ಲ, ಆ ಪಾಡ್ನ ಹಾಕಿ ಮಿಷನಲ್ಲಿ ಇಟ್ಟೆಲ್ಲ ಮಾಡ್ಕೊತಾರೆ. ಅಷ್ಟೊಂದೆಲ್ಲ ಐ ಲೆವೆಲ್ ಏನೋ ಬೇಡ ಬ್ಲ್ಯಾಕ್ ಕಾಫಿ ಮಾಡೋಕ್ಕೆ. ಈ ಥರ ಮಾಡ್ಕೊಂಡು ಕುಡಿಬೋದು. ಆಮೇಲೆ ಈ ಡೈಟಿಷನ್ಸ್ ಎಲ್ಲ ಹೇಳ್ತಾರಲ್ಲ, ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೆ, ಅದು ಇದು ಬ್ರೈನ್ ಆ್ಯಕ್ಟಿವ್ ಆಗುತ್ತೆ, ಅದು ಇದು ಅದೆಲ್ಲ ಏನೋ ಗೊತ್ತಿಲ್ಲ. ನಾರ್ಮಲಾಗಿ ಕಾಫಿ ಕುಡಿತಿದ್ದೆ, ಮಿಲ್ಕ್ ಹಾಕ್ಕೊಂಡು. ಆ ಮಿಲ್ಕ್ ಅಡ್ಜಸ್ಟ್ ಆಗ್ತಿಲ್ಲ, ಗ್ಯಾಸ್ಟ್ರಿಕ್ ಬರ್ತಿರೋದ್ರಿಂದ ಈ ಥರ ವಿತೌಟ್ ಮಿಲ್ಕ್ ಈ ಥರ ಕುಡಿಯೋ ರೂಢಿ ಮಾಡ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ. ಇನ್ ಕೇಸ್ ಏನಾದರೂ ಯಾವ ಥರ ಮಾಡೋದಂತ ಬೇಕಿದ್ದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಮಾಡಿ ತೋರಿಸ್ತೀನಿ ಒಂದ್ಸಲ. ನೋಡಿ ಎಷ್ಟಾಗಿದೆ ಇದು, ಬೇಳೆ ಬೇಕಾಗುತ್ತೆ ಇಲ್ಲಿ. ಸೊ ಇವಾಗ ನನಗೆ ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ಪೇಷನ್ಸ್ ಇಲ್ಲ. ನಾನು ಏನು ಮಾಡ್ತೀನಿ, ಇದು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಇದರಲ್ಲಿ ಜಜ್ಬಿಟ್ಟಿದ್ದೀನಿ, ಇದನ್ನೆಲ್ಲ ಅದಕ್ಕೆ ಹಾಕಿಬಿಡ್ತೀನಿ. ಒಂದೇ ಸಲ ಇದಕ್ಕೆ ಹಾಕಬೇಡ. ಇದಕ್ಕೆ ನೋಡಿ ಕೊಬ್ಬರಿ ಮತ್ತು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಅಷ್ಟೇ. ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಮಿಕ್ಸ್ ಮಾಡಿದ್ಮೇಲೆ ಹಿಂಗಿದೆ, ಇದಕ್ಕೆ ನಿಂಬೆ ಹಾಕೋಣ. ನಾನು ಆಲ್ರೆಡಿ ಉಪ್ಪು ವರ್ಷ ಎಲ್ಲ ಹಾಕಿದ್ದೀನಿ. ಸೊ ನಿಂಬೆ ನೋಡಿ, ಇದು ಪಲ್ಯ ಆಗಿದೆ. ಇದು ಬೇಳೆ ಎಲ್ಲ ಬೇಯ್ತಾ ಇದೆ, ಅದಕ್ಕೆ ನಾನು ಸ್ವಲ್ಪ ಜಜ್ಜಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಇನ್ ಕೇಸ್ ಒಗ್ಗರಣೆ ಮಾಡೋ ಪೇಷನ್ಸ್ ಇಲ್ಲ ಅಂದರೆ ಈ ಥರನೂ ಟೇಸ್ಟ್ ಆಗಿರುತ್ತೆ. ಪಲ್ಯ ಜೊತೆ ತಿನ್ಬೋದು ಸ್ವಲ್ಪ. ಆಮೇಲೆ ಈ ವೀಡಿಯೋಸ್ ತೆಗಿಯೋಕ್ಕೆ ವ್ಲಾಗಿಂಗ್ ಕ್ಯಾಮರಾಸ್ ಅಂತ ಯೂಸ್ ಮಾಡ್ತಿರಲ್ಲ, ನನಗೂ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ ಯಾವುದು ಬೆಸ್ಟ್ ಯೂಸ್ ಮಾಡೋಕ್ಕೆ. ಈ ಥರ ವೈಡ್ ಆ್ಯಂಗಲ್ ತೆಗಿಯೋಕ್ಕೆ ನನಗೆ ಸದ್ಯಕ್ಕೆ ಫೋನ್ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ, ನೀವು ಯೂಸ್ ಮಾಡಿ ನೋಡಿ ಯಾವ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇಲ್ಲಿ ಕುವೈತಲ್ಲಿ ಇಲ್ಲೆಲ್ಲ ಮಾಡಿರೋದು ಈ ಥರ ರೋಟಿ ಸಿಗುತ್ತೆ. ಆ್ಯಕ್ಚುಲಿ ಇದರಲ್ಲಿ ಹೋಲ್ ವೀಟು ಸಿಗುತ್ತೆ, ಮೈದಾಲು ಸಿಗುತ್ತೆ. ನಾನಿದ್ದು ಬಿಳಿ ಕಾಣಿಸ್ತಿದೆ, ಮೋಸ್ಟ್ಲಿ ಮೈದಾ ಹೋಲ್ ವೀಟ್ ಮಿಕ್ಸ್ ಅನ್ಕೊಂಡು, ಬಟ್ ಹೋಲ್ ವೀಟ್ ಅಂತ ಬರ್ತಿದ್ದಾರೆ. ಸೊ ಇದು ಒಂದು ತಿಂದರೆ ಸಾಕಾಗುತ್ತೆ. ಸ್ಯಾಲಡ್ ಪಲ್ಯ ಮೇಲೆ ಜಾಲ್ ಜೊತೆಗೆ 1-2 ತಿಂದರೆ ಸಾಕಾಗುತ್ತೆ. ಇನ್ ಕೇಸ್ ಚಪಾತಿ ಮಾಡೋಕ್ಕೆ ಮನೇಲಿ ಕಲಸಿ ಗುಜ್ಜಿ ಎಲ್ಲ ಸೋಡಾ ಬೇಜಾರಾದರೆ ಈ ಥರ ಆ್ಯಕ್ಚುಲಿ ಫ್ರೆಶ್ ಮಾಡ್ತಾ ಇರ್ತಾರೆ. ಸೊ ಫ್ರೆಶ್ ಅವೈಲೇಬಲ್ ಇರುತ್ತೆ, ಆರಾಮ್ಸೆ ಫ್ರೆಶ್ ಆಗಿ ತೊಗೊಂಬಂದು ತಿನ್ಬೋದು. ಸೊ ಆ್ಯಕ್ಚುಲಿ ಈ ಕಂಟ್ರೀಸಲ್ಲಿ ನಮಗೆ ಚಪಾತಿ ಇಟ್ಟು ಅವಶ್ಯಕತೆ ಇಲ್ಲ, 5 kg ತೊಗೊಂಬಂದು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಮನೇಲಿ ಮಾಡ್ಕೊಂಡು ನಾವು ಮಾಡೋದೇ ತಿನ್ನಬೇಕು ಅಂದರೆ ಮಾಡ್ಕೊಂಡು ತಿನ್ಬೋದು. ಆಲ್ಮೋಸ್ಟ್ ಇದೆಲ್ಲ ಹೊಟ್ಟೆ ತುಂಬಿಸ್ತೀನಿ. ಇದು ಸುಮ್ಮನೆ ಇಟ್ಟಿದ್ದೀನಿ, ನೋಡೋಣ ಸೈಡ್ಗೆ ಟೇಸ್ಟ್ಗಿಂತ ಅಷ್ಟೇ. ಇದರಲ್ಲೂ ನಿಂಬೆ ಆಲ್ರೆಡಿ ಹಾಕಿದ್ದೀನಿ. ಆಮೇಲೆ ಇದು ಸೂಪ್ ಇದ್ದಾವೆ ಅಷ್ಟೇ, ದಾಲ್ ಸೂಪ್ ಇದ್ದಾವೆ. ಈ ಸಾಂಬಾರೇನಲ್ಲ, ಪ್ರಾಪರ್ ಸಾಂಬಾರೆಲ್ಲ ದಾಲ್ ಸೂಪ್. ಇದನ್ನೆಲ್ಲ ನ್ಯೂಸಲ್ಲಿ ನೋಡ್ತಿರ್ತೀರ, ಮಿಡ್ಲ್ ಈಸ್ಟಲ್ಲಿ ಆಗಿ ನಡೀತಿದೆ, ಈಗ ನಡೀತಿದೆ, ವಾರ್ ಆಗ್ತಿದೆ ಅಂತೆ, ತುಂಬ ಎಲ್ಲ ಎಫೆಕ್ಟ್ ಆಗ್ತಿದೆ ಅದು ಇದು ಅಂತ. ಅದೆಲ್ಲ ನಿಜಾನೇ, ಬಟ್ ಅದರಲ್ಲಿ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇರ್ತಾರೆ. ಸೊ ಆ್ಯಕ್ಚುಯಲ್ ಸಿಚುವೇಷನಲ್ಲಿ ಏನಿದೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಈ ವಾರ್ ಅನ್ನೋದು ಸ್ಟಾರ್ಟ್ ಆಗಿ 2 ವೀಕ್ಸ್ ಮೇಲೆ ಆಯಿತು. ನಾನು ಇಂಡಿಯಾದಿಂದ ಬಂದಿದ್ದು ಮಧ್ಯಾಹ್ನದಿಂದಲೇ ಸ್ಟಾರ್ಟ್ ಆಯಿತು ಇಲ್ಲಿ ಮಿಸೈಲ್ಸು, ಡ್ರೋನ್ಸ್ ಅಟ್ಯಾಕು, ಆಮೇಲೆ ಅದನ್ನೆಲ್ಲ ಇಲ್ಲಿ ಕಂಟ್ರೀಸ್ GCC ಕಂಟ್ರೀಸ್ ಅವರೆಲ್ಲ ಇಂಟರ್ಸೆಪ್ಷನ್ ಮಾಡೋದು. ಸೊ ಅದೆಲ್ಲ ಅವಾಗಿಂದ ಸ್ಟಾರ್ಟ್ ಆಯಿತು. ಸೊ ನನಗೂ ಇದು ಮೊದಲನೇ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಮೊದಲನೇ ಫಸ್ಟ್ ವೀಕು ತುಂಬ ಭಯ ಆಯಿತು, ತುಂಬ ಪ್ಯಾನಿಕ್ ಆಯಿತು. ಇದರಿಂದ ಆ್ಯಕ್ಚುಲಿ ತುಂಬ ಇಂಪ್ಯಾಕ್ಟ್ ಆಗ್ತಿದೆ ಆಯಿತಾ. ಬಿಸ್ನೆಸ್ ಇಂಪ್ಯಾಕ್ಟ್ ಆಗ್ತಿದೆ, ಎಕನಾಮಿಕಲಿ ಕಂಟ್ರೀಸ್ ಎಲ್ಲ ಇಂಪ್ಯಾಕ್ಟ್ ಆಗ್ತಿದೆ. ಬೇರೆ ಕಡೆಯಿಂದ ಎಂಪ್ಲಾಯೀಸು ಜಾಬ್ಸ್ಗಾಗಿ ಬಂದಿರೋರು, ಅವ್ರದ್ದು ಸಿಚುವೇಶನ್ ಏನಂತ ಗೊತ್ತಿಲ್ಲ, ಜಾಬ್ಸ್ ಗ್ಯಾರಂಟಿ ಇದೆಯೋ ಅಲ್ವೋ ಗೊತ್ತಿಲ್ಲ. ಗ್ಯಾರಂಟಿ ಇರುತ್ತೆ, ಗ್ಯಾರಂಟಿ ಅನ್ನೋದು ಯಾವುದೂ ಇಲ್ಲ ಇವಾಗಿನ ಸಿಚುವೇಷನಲ್ಲಿ. ಯಾವ ಥರ ನಡೀತಾ ಇದ್ದರೆ ಆ ಥರ ನಾವು ಹೋಗ್ತಾ ಇರಬೇಕು. ಸೊ ಆ ಥರ ಆಗಿ ಪ್ಯಾನಿಕ್ ಸಿಚುವೇಶನ್ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ದಂಗೆ 2 ವೀಕ್ಸ್ ಆಯ್ತಲ್ಲ ಸ್ಟಾರ್ಟ್ ಆಗಿ. ಸೊ ಮೊದಲನೇ ವಾರ ಸ್ವಲ್ಪ ಭಯ ಆಗ್ತಿತ್ತು, ಬಟ್ ಸೆಕೆಂಡ್ನೇ ವಾರ ಸ್ವಲ್ಪ ಕಾಮ್ ಅನ್ನಿಸ್ತು. ಸೊ ನಾವು ಆಫೀಸ್ಗೆಲ್ಲ ಹೋಗಿ ಬರ್ತಿದ್ವಿ ಸೆಕೆಂಡ್ನೇ ವಾರ, ಬಟ್ ಆಲ್ಮೋಸ್ಟ್ 3-4 ಡೇಸಿಂದ ಕಾಮಾಗಿತ್ತು ಆಯಿತಾ. ಸೊ ನಾವು ಅಂದ್ಕೊಂಡ್ವಿ ಎಲ್ಲ ಸರಿ ಹೋಗುತ್ತೆ, ನಾರ್ಮಲ್ ಹೋಗುತ್ತೆ ಅಂತ. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಂತ ಗೊತ್ತಿಲ್ಲ, ಸಡನ್ನಾಗಿ ನೆನ್ನೆಯಿಂದ ಮತ್ತೆ ಸೈರನ್ಸು. ಸೊ ನೆನ್ನೆ ಬೆಳಗ್ಗೆಯಿಂದ ಸೈರನ್ಸ್ ಆ್ಯಕ್ಚುಲಿ. ಸೊ ಈ ವೀಕಲ್ಲಿ ಇದೊಂದು ಫನ್ನಿ ವಿಚಾರ ಏನಂದರೆ, ಇರಾನ್ ಮಿಲ್ಟ್ರಿಯಲ್ಲಿ ಶಿಫ್ಟ್ಸ್ ಕೊಟ್ಟಿದ್ದಾರೆ ಅನಿಸುತ್ತೆ. ಲಾಸ್ಟ್ ವೀಕೆಲ್ಲ ಮಿಲ್ಟ್ರಿ ಆತ ಯಾರು ಕುವೈತ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡ್ತಿದ್ದಾನೆ, ಅವ್ನು ರಾತ್ರಿ ಶಿಫ್ಟ್ ಮಾಡ್ತಿದ್ದ. ಸೊ ಈಗ ಈ ವೀಕಲ್ಲಿ ಬೆಳಗ್ಗೆ ಶಿಫ್ಟ್ ಮಾಡ್ತಿದ್ದಾನೆ. ಸೊ ಲಾಸ್ಟ್ ವೀಕು ರಾತ್ರಿ ಶಿಫ್ಟ್ ಮಾಡಬೇಕಾದ್ರೆ
ಕರೆಕ್ಟಾಗಿ 2:30 ಸ್ಟಾರ್ಟ್ ಮಾಡ್ತಿದ್ದ ಮಿಸೈಲ್ಸ್ನೆಲ್ಲ ಈ ಕಡೆ ಡ್ರೋನ್ನೆಲ್ಲ ಕಳ್ಸೋಕ್ಕೆ ಅಟ್ಯಾಕ್ ಮಾಡೋಕ್ಕೆಲ್ಲ ಕರೆಕ್ಟಾಗಿ 2:30 ಸ್ಟಾರ್ಟ್ ಮಾಡ್ತಿದ್ದ. ಸೊ ನಾವೇನು ಮಾಡ್ತಿದ್ವಿ, ಬೇಗ ಊಟ ಮಾಡಿ 9 ಗಂಟೆಗೆ ಮಲ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ನಿದ್ದೆ ಆಗುತ್ತಲ್ಲ. ಸೊ 2:30 ಸೌಂಡ್ಸ್ ಇರುತ್ತೆ, ಸೈಲೆನ್ಸ್ ಇರುತ್ತೆ, ನಿದ್ದೆ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಥರ ಬೇಗ ಮಲ್ಕೊಂಡು ಇನ್ನು 2:30 ಬೆಳಗ್ಗೆವರೆಗೂ ನಿದ್ದೆ ಇರ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಬೆಳಗಿನ ಜಾವ ಮಲ್ಕೊಂಡು ಮತ್ತೆ ಆಫೀಸಿಗೆ ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ವಿ. ಸೊ ಈಗೇನಾಗಿದೆ, ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಇಲ್ಲೋ 8:30, ಮೊನ್ನೆ ಅಂತೂ ಒಂದು 8-8:30 ಥರ ಸ್ಟಾರ್ಟ್ ಮಾಡಿದ್ದ ಆಫೀಸ್ಗೆ ಹೋಗೋ ಟೈಮಲ್ಲಿ. ಸೊ ಇವತ್ತು ಬೆಳಗ್ಗೆ 6:15 ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಒಂದು ಸ್ವಲ್ಪ ಮಧ್ಯಾಹ್ನ ಅಂದರೆ ಒಂದು 11-12 ಗಂಟೆಲಿ ಒಂದು ಸ್ವಲ್ಪ ಹೊತ್ತು ಮಿಸೈಲ್ ಅಟ್ಯಾಕ್ ಮಾಡ್ತಿರ್ತಾನೆ. ಸೊ ಈ ಥರ ಪಾಪ ಅವ್ನು ಇರಾನಲ್ಲಿ ಅವನು ಬೆಳಗ್ಗೆ ಶಿಫ್ಟ್ ಅನಿಸುತ್ತೆ ಈ ಸಲ. ಸೊ ಈ ಥರ ಅವನು ಮಿಸೈಲ್ಸ್ನ ಈ ಕಂಟ್ರೀಸ್ಗೆ ಅವನಿಗೂ ಅಸೈನ್ ಮಾಡಿರ್ತಾನೆ. ಮೋಸ್ಟ್ಲಿ ಅವನಿಗೂ ಟಾರ್ಗೆಟ್ಸ್ ಇರುತ್ತೆ ಅನಿಸುತ್ತೆ, ಇಷ್ಟು ಮಿಸೈಲ್ ಕಳಿಸ್ಬೇಕು ಇಷ್ಟಿಷ್ಟು ಕಂಟ್ರಿಗೆ ಅಂತ. ಓಕೆ, ಸೊ ಇದೆಲ್ಲ ಪಕ್ಕ ಇಟ್ಟರೆ ಈ ಥರ ಇದೆ ಸಿಚುವೇಶನ್ಸು. ಸೊ ಅವರು ಯಾರನ್ನ ಸಿವಿಲಿಯನ್ಸ್ಗೇನು ತೊಂದರೆ ಆಗ್ತಿಲ್ಲ ಸದ್ಯಕ್ಕಿರೋ ಸಿಚುವೇಷನಲ್ಲಿ, ತೊಂದರೆ ಆಗಬಾರ್ದು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸೊ ಈ ಸಿಚುವೇಶನ್ಸು, ಈ ಡೆವಲಪ್ಮೆಂಟ್ಸು ಎಲ್ಲ ಬೇಗ ಕಡಿಮೆ ಆದರೆ ಎಲ್ರಿಗೂ ಒಳ್ಳೆಯದೇ. ನೋಡೋಣ ಹೇಗೆ ನಡೆಯುತ್ತೆ ಅಂತ. ಬಟ್ ಈಗ ಸದ್ಯಕ್ಕಂತೂ ಸಿವಿಲಿಯನ್ಸ್ಗೆ ಯಾರಿಗೂ ಏನೂ ಅಫೆಕ್ಟ್ ಆಗ್ತಿಲ್ಲ. ಬಟ್ ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾವ ಥರ ಅಂದರೆ ಅದನ್ನು ಹೇಳ್ತೀನಿ. ಲೈಕ್ ಈಗ ಇಂಟರ್ಸೆಪ್ಟ್ ಮಾಡ್ತಿರ್ತಾರಲ್ವ, ಆ ಮಿಸೈಲ್ ಈಗ ಇರಾನಿಂದ ಬಂದಾಗ ನಮ್ಮ ಕಂಟ್ರಿಯಲ್ಲಿ ಈಗ ಇಂಟರ್ಸೆಪ್ಟ್ ಮಾಡಿದಾಗ ಆ ಡೈರೆಕ್ಟಾಗಿ ಬಂದು ಮಿಸೈಲ್ ಬಿದ್ದಾಗ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಬಟ್ ಈ ಇಂಟರ್ಸೆಪ್ಟ್ ಮಾಡಿದಾಗ ಲೈಕ್ ಅದು ಈಗ ಮೇಲಿಂದ ಬರಬೇಕಾದ್ರೆ ತುಸ್ಪಟಾಕಿ ಆಗಿ ಬೀಳೋದಿಲ್ಲ ಕೆಳಗೆ, ಆ ಥರ ಅಷ್ಟೇ. ಸೊ ತುಸ್ಪಟಾಕಿ ಆಗಿ ಬಿದ್ದಾಗ ಆ ಬೀಳೋ ಸುತ್ತಮುತ್ತಲ ಯಾರಾದರೂ ಇದ್ದರೆ ಒಂಚೂರು ಗಾಯಗಳಾಗಲಿ ಎಫೆಕ್ಟ್ ಆಗಲಿ ಆಗ್ಬೋದು. ಸೊ ಆ ಥರ ಆಗ್ತಿದೆ ಸದ್ಯಕ್ಕೆ. ಸಿವಿಲಿಯನ್ಸ್ ಮೇಲೆಲ್ಲೂ ಏನೂ ಅಟ್ಯಾಕ್ ಆಗ್ತಿಲ್ಲ. ಸೊ ಇದೇ ಥರ ಇದ್ದು ಫುಲ್ಲು ಕಾಮ್ ಆಗೋಗಲಿ ಅಂತ ಕೇಳ್ಕೊಳ್ಳೋಣ. ಸೊ ನಾಳೆ ಅಪ್ಡೇಟ್ಸ್ ಏನಂತ ನಾಳೆ ರಾತ್ರಿಗೆ ಮಾತಾಡೋಣ. ನಾಳೆ ಬೆಳಗ್ಗೆ ಎಲ್ಲ ಅಬ್ಸರ್ವ್ ಮಾಡ್ತೀನಿ. ಸೊ ನಾಳೆ ಅಪ್ಡೇಟ್ಸ್ ಏನಂತ ನಾಳೆ ರಾತ್ರಿಗೆ ಮಾತಾಡೋಣ. ಇವಾಗ ಸದ್ಯಕ್ಕೆ ಎಲ್ರದ್ದು ನಮಗೆ ಇಲ್ಲಿ 7:15 ಆಗಿದೆ. ನಮಗೆ ಇಲ್ಲಿ 7:15 ಆಗಿದೆ. ನಿಮಗೆ ಮೋಸ್ಟ್ಲಿ 9:15 ಇಂಡಿಯಾದಲ್ಲಿ 10 ಗಂಟೆ ಆಗಿರುತ್ತೆ. ಎಲ್ಲ ಊಟ ಮಾಡಿರ್ತೀರ, ಫೋನ್ ನೋಡ್ತಿರ್ತೀರ. ಸೊ ಆರಾಮ್ಸೆ ಮಲ್ಕೊಳ್ಳಿ. LPG ಗ್ಯಾಸ್ ಸಿಲಿಂಡ್ರ್ ಎಲ್ಲ ಖಾಲಿ ಆಗ್ತಿದೆ ಅಂತಾರೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಲೆನೋ ಸೌದೆನೋ ಈ ಥರ ಏನಾದರೂ ಸ್ವಂತ ಮನೆ ಇರೋರೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಸ್ವಲ್ಪ ಇರೋ ಸಿಲಿಂಡ್ರನ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ನೋಡಿ. ಆ ಥರ ಅಷ್ಟೊಂದು ತೊಂದರೆ ಆಗೋಲ್ಲ. ಇನ್ ಕೇಸ್ ಆದರೆ ನೀವು ಅದಕ್ಕೂ ಪ್ರಿಪೇರ್ ಆಗಿರಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸೊ ಲೈಫು ಇದೆಲ್ಲ ಸ್ಟಾಪ್ ಆದರೆ ಲೈಫ್ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡುತ್ತೆ. ಒಂದು 10-20 ವರ್ಷ ಹಿಂದಕ್ಕೆ ಹೋಗ್ಬಿಡುತ್ತೆ. ಒಲೆಯಲ್ಲಿ ಅಡುಗೆ ಮಾಡಬೇಕಾಗಿ ಬರುತ್ತೆ. ಇರಲಿ ಪರವಾಗಿಲ್ಲ, ಹೆಲ್ತ್ ಎಲ್ಲ ಚೆನ್ನಾಗಿ. ಬಟ್ ಸಿಟೀಸಲ್ಲಿರೋರಿಗೆಲ್ಲ ತುಂಬ ಕಷ್ಟ ಅಲ್ವಾ ಒಲೆಯಲ್ಲಿ ಅಡುಗೆ ಮಾಡೋದು. ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಾರೆ, ಸಿಂಗಲ್ BHK ಇರ್ತಾರೆ. ಸೊ ಈ ಥರ ತೊಂದರೆ ಆಗದಿರ ಇರಲಿ ಅಂತ ಕೇಳ್ಕೊಳ್ಳೋಣ. ಆದರೆ ಏನೂ ಮಾಡೋಕ್ಕಾಗಲ್ಲ, ಪ್ರಿಪೇರ್ ಆಗಿರಿ ಅಷ್ಟೇ. ಇನ್ನೇನು ಹೇಳಬೇಕು, ನೋಡೋಣ ನಾಳೆ ಏನಾಗುತ್ತೆ ಅಂತ. ನಾಳೆ ಅಪ್ಡೇಟ್ ಕೊಡ್ತೀನಿ. ಆ್ಯಕ್ಚುಲಿ ನಾನಿವತ್ತು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ. ನಮ್ಮ ಮನೆಯವರು ನಮ್ಮ ಅಣ್ಣ, ನಮ್ಮ ಹಸ್ಬೆಂಡು ಅವ್ರ ಹತ್ರ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ಹೆಂಗಿದೆ ಸಿಚುವೇಶನ್ ಏನಂತ ಕೇಳ್ತಾರೆ. ಆಯಿತಾ, ನಾನು ಅವ್ರಿಗೆ ಇಲ್ಲಿ ಏನು ಆ್ಯಕ್ಚುಲಾಗಿ ನಡೀತಿದೆ ಆ ಸಿಚುವೇಶನ್ ಅಪ್ಡೇಟ್ಸ್ ಕೊಡ್ತೀನಿ. ಬಟ್ ಮೀಡಿಯಾದಲ್ಲೆಲ್ಲ ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಪ್ಯಾನಿಕ್ ಮಾಡ್ತಾರೆ ಜನನ. ಸೊ ಅದರಿಂದ ನಿನ್ನ ವೀಡಿಯೋಸಲ್ಲಿ ನೀನು ಒಂದು ಸ್ವಲ್ಪ ಆ್ಯಕ್ಚುಲಾಗಿ ಸಿಚುವೇಶನ್ ಏನಿದೆ ಅಂತ ಅಪ್ಡೇಟ್ ಮಾಡು. ಸೊ ಸ್ವಲ್ಪ ಪ್ಯಾನಿಕ್ ಕಡಿಮೆ ಆಗುತ್ತೆ ಅಂತ ಅಂದರು. ಸೊ ಅದಕ್ಕಾಗಿ ನಾನು ಅಪ್ಡೇಟ್ ಕೊಡೋಣ ಅಂತ ಕೊಟ್ಟೆ. ಹೋಪ್ಫುಲಿ ನಿಮ್ಗೆ ಯೂಸ್ ಆಗುತ್ತೆ. ಯಾರು ಏನು ಗಾಬರಿ ಬೀಳಬೇಡಿ. ಹೆಂಗೆ ಬರೆದಿದ್ರೆ ಹಣೆ ಬರ ಹೆಂಗೆ ನಡಿಬೇಕಂತ ಇದ್ದರೆ ಹಾಗೇ ನಡೆಯುತ್ತೆ. ನಾವ್ಯಾರೂ ಅದನ್ನು ತಪ್ಸೋಕ್ಕಾಗಲ್ಲ. ಆಗುತ್ತಾ? ಯಾರ ಕೈಲಾದ್ರು ತಪ್ಸೋಕ್ಕಾಗತ್ತಾ? ಆಗೋಂಗಿದ್ರೆ ತಪ್ಪಿಸಿ ಅಲ್ಲ, ನಮಗೂ ಒಳ್ಳೆಯದಾಗತ್ತೆ. ಆರಾಮಾಗೆಲ್ಲ ಮತ್ತು ಕೆಲ್ಸಕ್ಕೆ ಹೋಗ್ಬೋದು, ಮತ್ತು ಎಲ್ಲ ಆರಾಮಾಗಲಿ. ಸೊ
ಯಾರಿಗಾದ್ರೂ ಆದರೆ ತಪ್ಪಿಸಿ, ಆಗಿಲ್ಲ ಅಂದರೆ ಹಂಗೆ ನಡೀಲಿ ಬಿಟ್ಬಿಡಿ ಅಂತ. ಏನು ಮಾಡೋಕ್ಕಾಗಲ್ಲ, ಹೆಂಗಿದ್ರೆ ಹಂಗೆ ಹೋಗುತ್ತೆ. ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ. ಊಟ ಮಾಡಿದ್ದೀರಲ್ವ, ಈಗ ಮಲಗ್ಕೊಳ್ಳಿ ಆರಾಮಾಗಿ. ನಾಳೆ ಅಪ್ಡೇಟ್ಸ್ ನಾಳೆ ಕೊಡ್ತೀನಿ. ಓಕೆ, ಗುಡ್ ನೈಟ್ ಎಲ್ರಿಗೂ. ಬಾಯ್ ಬಾಯ್.